ಗುಡ್ ಮಾರ್ನಿಂಗ್. ಹೋದ ಕೆಲವೊಂದು ಸೆಷನ್ಸ್ಗಳಿಂದ ನಾವು ಬ್ರಾಂಚ್ ಅಕೌಂಟಿಂಗನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಹೌ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ when the goods supplied by the head office is marked at selling price or invoice price. This we are going to learn. ಹೆಡ್ ಆಫೀಸ್ ಇಂದ ಗೂಡ್ಸ್ ಬ್ರಾಂಚ್ಗಳಿಗೆ ಬರುವಾಗ ಇನ್ವಾಯ್ಸ್ ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸಿಗೆ ಕಳಿಸಿರುವಾಗ ಹೇಗೆ ನಾವು ಬ್ರಾಂಚ್ ಅಕೌಂಟನ್ನು ರೆಡಿ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ಈ ಸೆಷನ್ನಲ್ಲಿ ನಾವು ನೋಡೋಣ. ಸೊ ಐ ಹ್ಯಾವ್ ಶೋನ್ ಯು ದ ಪ್ರೋಫಾರ್ಮಾ ಆಫ್ ಬ್ರಾಂಚ್ ಅಕೌಂಟ್. ಸೊ ಈ ಸಿಚುವೇಶನ್ನಲ್ಲಿ ಬ್ರಾಂಚ್ ಅಕೌಂಟ್ ಈ ರೀತಿ ಬರುತ್ತೆ ಅಂತ ನಾವು ನೋಡ್ಬೋದು. ಆ ಸ್ಟ್ರಕ್ಚರನ್ನು ನಾವು ನೋಡ್ಬೋದು. ಸೊ ಕಮಿಂಗ್ ಟು ದಿ ಡೆಬಿಟ್ ಸೈಡ್, ಟು ಓಪನಿಂಗ್ ಸ್ಟಾಕ್ ಆಟ್ ಇನ್ವಾಯ್ಸ್ ಪ್ರೈಸ್ ಇದೆ. ಸೊ ಇಷ್ಟು ದಿನ ನಾವು ಡಿಸ್ಕಸ್ ಮಾಡಿದಾಗ ನಾವು ಓಪನಿಂಗ್ ಸ್ಟಾಕ್ ಆಯಿತು ಅಥವಾ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇವೆಲ್ಲ ಕಾಸ್ಟ್ ಪ್ರೈಸಲ್ಲಿ ನೋಡ್ತಾ ಇದ್ವಿ. ಸೊ ಈಗ ಇನ್ವಾಯ್ಸ್ ಪ್ರೈಸಲ್ಲಿ ಮೇಲೆ ಕಳಿಸಿದಾಗ ಹೇಗೆ ಬ್ರಾಂಚ್ ಅಕೌಂಟನ್ನು ಎಂಟ್ರೀಸ್ಗಳು ಹೇಗೆ ಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸೊ ಟು ಓಪನಿಂಗ್ ಸ್ಟಾಕ್ ಇದು ನಾವು ಇನ್ವಾಯ್ಸ್ ಪ್ರೈಸಲ್ಲಿ ತೊಗೊತೀವಿ. ದೆನ್ ಟು ಓಪನಿಂಗ್ ಪೆಟಿ ಕ್ಯಾಶ್, ದೆನ್ ಟು ಓಪನಿಂಗ್ ಡೆಟಾರ್ಸ್, ಓಪನಿಂಗ್ ಫರ್ನಿಚರ್, ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ಇದು ನೋಡಿ, ಇದು ಕೂಡ ಈಗ ಇನ್ವಾಯ್ಸ್ ಪ್ರೈಸಲ್ಲಿ ಬರುತ್ತೆ. Then to bank or cash account, this is for expenses. Then to closing liabilities. If there is any liabilities which has been closed, then we are taking that closing liabilities. Then goods. ಸೊ ಇದಿಷ್ಟು ಬೇಸಿಕ್ ಇದು. ಈಗ ಇಲ್ಲೇನಾಗಿರುತ್ತೆ ಇನ್ವಾಯ್ಸ್ ಪ್ರೈಸಲ್ಲಿ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವಾಯ್ಸ್ ಪ್ರೈಸ್. ಸೊ ಇಷ್ಟು ದಿನ ಜಸ್ಟ್ ನಾವು ಕಾಸ್ಟ್ ತಗೊತಾ ಇದ್ವಿ, ಪ್ರಾಫಿಟ್ ಪಾರ್ಟ್ ಬಿಟ್ಟಿರ್ತಿದ್ವಿ. ಸೊ ಈಗ ಏನಾಗಿರುತ್ತೆ, ಇನ್ವಾಯ್ಸ್ ಪ್ರೈಸ್ ತಗೊಳ್ಳೋದ್ರಿಂದ ನಾವು ಕಾಸ್ಟ್ ಜೊತೆಗೆ ಪ್ರಾಫಿಟ್ ಕೂಡ ತಗೊಂಡಿರ್ತೀವಿ ಎಂಟ್ರೀಸ್ ಮಾಡುವಾಗ. ಸೊ ಹಾಗಾಗಿ ಫಸ್ಟ್ ಎಲ್ಲ ಎಂಟ್ರೀಸನ್ನ ಇನ್ವಾಯ್ಸ್ ಪ್ರೈಸಿಗೆ ಮಾಡಿಕೊಂಡು ಆಮೇಲೆ ಇದರಿಂದ ನಾವು ಲೋಡಿಂಗನ್ನ ಎಲಿಮಿನೇಟ್ ಮಾಡಬೇಕಾಗತ್ತೆ, ಲೋಡಿಂಗನ್ನು ತೆಗಿಬೇಕಾಗತ್ತೆ, ಅಂದರೆ ಆ ಪ್ರಾಫಿಟ್ ಪಾರ್ಟನ್ನು ತೆಗಿಬೇಕಾಗತ್ತೆ. ಓಕೆ. ಸೊ ಈಗ ನೋಡಿ, ನಾವು ಈ ಎಂಟ್ರೀಸನ್ನು ನಾನು ಈಗಲೇ ಡಿಸ್ಕಸ್ ಮಾಡಲ್ಲ. ಐ ವಿಲ್ ಕಮ್ ಟು ದಿ ಕ್ರೆಡಿಟ್ ಸೈಡ್ ಬೈ ಓಪನಿಂಗ್ ಲಯಬಿಲಿಟೀಸ್. ಸೊ ಈ ಕಡೆ ನಾವು ಕ್ಲೋಸಿಂಗ್ ಲಯಬಿಲಿಟೀಸ್ ತಗೊತಾ ಇದ್ದೀವಿ, ಕ್ರೆಡಿಟ್ ಸೈಡ್ ಓಪನಿಂಗ್ ಲಯಬಿಲಿಟೀಸ್ ತಗೊತಾ ಇದ್ದೀವಿ. ಬೈ ಬ್ಯಾಂಕ್ ಆರ್ ಕ್ಯಾಶ್, ದಿಸ್ ಇಸ್ ಫಾರ್ ಸೇಲ್ಸ್. ಓಕೆ, ಸೇಲ್ಸ್ ಅಂಡ್ cash received from debtors. So cash sales inner column, from debtors, that is cash collected from debtors, inner column. Then we'll take the total, write it in the outer column. Next, by goods sent to branch. This is relating to goods returned by branch. So goods branch head office ರಿಟರ್ನ್ ಮಾಡಿದಾಗಲೂ ಕೂಡ ಇನ್ವಾಯ್ಸ್ ಪ್ರೈಸ್ ಅನ್ನೇ ನಾವು ರೆಕಾರ್ಡ್ ಮಾಡ್ತೀವಿ. ಓಕೆ. ದೆನ್ ಕ್ಲೋಸಿಂಗ್ ಸ್ಟಾಕ್. ಈಗ ನೋಡಿ, ಓಪನಿಂಗ್ ಸ್ಟಾಕ್ ಹೇಗೆ ಇನ್ವಾಯ್ಸ್ ಪ್ರೈಸ್ ಮೇಲೆ ಬಂತು, ಈಗ ಕ್ಲೋಸಿಂಗ್ ಸ್ಟಾಕು ಕೂಡ ಇನ್ವಾಯ್ಸ್ ಪ್ರೈಸ್ ಮೇಲೆ ಬರುತ್ತೆ. ದೆನ್ ಬೈ ಕ್ಲೋಸಿಂಗ್ ಪೆಟಿ ಕ್ಯಾಶ್, ಕ್ಲೋಸಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಫರ್ನಿಚರ್. ಸೊ ಇಲ್ಲಿ ಯಾವ್ದಾದ್ರು ಓಪನಿಂಗ್ ಇತ್ತು ಅದು ಕ್ಲೋಸಿಂಗ್ ಬಂದಿದೆ. ಈಗ ಇಷ್ಟು ಮಾಡಿದ್ಮೇಲೆ there are few entries. There are totally 3 entries ಎಲ್ಲಿ ನಾವು ಇನ್ವಾಯ್ಸ್ ಪ್ರೈಸ್ ಮೇಲೆ ರೆಕಾರ್ಡ್ ಮಾಡಿದ್ದೀವಿ. I think 4. The first one is opening stock, then goods sent to branch, then goods returned, ಮತ್ತೆ ಕ್ಲೋಸಿಂಗ್ ಸ್ಟಾಕ್. ಈ ನಾಲ್ಕಲ್ಲೂ ಕೂಡ ನಾವು ಇನ್ವಾಯ್ಸ್ ಪ್ರೈಸ್ ಮೇಲೆ ರೆಕಾರ್ಡ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ. ಲೋಡಿಂಗ್ ಅನ್ನ ನಾವು ಈಗ ಎಲಿಮಿನೇಟ್ ಮಾಡಬೇಕಾಗತ್ತೆ. ಓಕೆ. ಸೊ ಓಪನಿಂಗ್ ಸ್ಟಾಕ್ ಅಲ್ಲಿ ಇರುವಂತಹ ಲೋಡಿಂಗ್ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಸ್ಟಾಕ್ ರಿಸರ್ವ್ ಅಂತ ಹೇಳಿ ಲೋಡಿಂಗ್ ಎಲಿಮಿನೇಟೆಡ್ ಆನ್ ಬ್ರಾಂಚ್ ಓಪನಿಂಗ್ ಸ್ಟಾಕ್. ಸೊ ಈ ಓಪನಿಂಗ್ ಸ್ಟಾಕ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಪ್ರಾಫಿಟ್ ಅನ್ನ ನಾವು ಇಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಕೊಟ್ಟು ಎಲಿಮಿನೇಟ್ ಮಾಡ್ತೀವಿ. ಅದೇ ರೀತಿ ಈಗ ಕ್ರೆಡಿಟ್ ಸೈಡ್ ಅಲ್ಲಿ ಇರುವಂತಹ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ನೋಡಿ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್, ಅದರ ಮೇಲೆ ಇರುವಂತಹ ಲೋಡಿಂಗ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್, ನೋಡಿ ಲೋಡಿಂಗ್ ಎಲಿಮಿನೇಟೆಡ್ ಆನ್ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್. ಇದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬಂದಿರೋದನ್ನ ಡೆಬಿಟ್ ಸೈಡಿಗೆ ಎಂಟ್ರಿ ಕೊಟ್ಟು ಎಲಿಮಿನೇಟ್ ಮಾಡ್ತೀವಿ. ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇರುವಂತದ್ದು ಬೈ ಕ್ಲೋಸಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ತಗೊಂಡಿದ್ದೀವಿ, ಅದು ಕೂಡ ನಾವು ಡೆಬಿಟ್ ಸೈಡ್ ಎಂಟ್ರಿ ಕೊಟ್ಟು ಲೋಡಿಂಗ್ ಅನ್ನ ಎಲಿಮಿನೇಟ್ ಮಾಡ್ತೀವಿ. ಟು ಸ್ಟಾಕ್ ರಿಸರ್ವ್, ಲೋಡಿಂಗ್ ಎಲಿಮಿನೇಟೆಡ್ ಆನ್ ಬ್ರಾಂಚ್ ಕ್ಲೋಸಿಂಗ್ ಸ್ಟಾಕ್. So here we are going to eliminate the loading from every stock or the goods sent by the head office to the branch. So ಪ್ರತಿಯೊಂದು ಕೂಡ ಲೋಡಿಂಗ್ ಇಲ್ಲಿ
ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಎಂಟ್ರಿ ಇಲ್ಲಿದೆ, ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ಗೂಡ್ಸ್ ಏನ್ ಗೂಡ್ಸ್ ಹೆಡ್ ಆಫೀಸ್ ಇಂದ ಬ್ರಾಂಚಿಗೆ ಹೋಗುತ್ತೆ, ಅದು ಕೂಡ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅಲ್ಲೂ ಕೂಡ ನಾವು ಗೂಡ್ಸ್ ಅಲ್ಲಿ ಇರುವಂತಹ ಪ್ರಾಫಿಟ್ ಏನ್ ಅಮೌಂಟ್ ಇದೆ ಅದನ್ನು ಕೂಡ ಎಲಿಮಿನೇಟ್ ಮಾಡಬೇಕು. ಸೊ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಸೊ ವಿ ವಿಲ್ ಎಲಿಮಿನೇಟ್ loading here. Okay, so loading eliminated on from on goods sent to branch. Okay, so ಈ ರೀತಿ ನಾವು ಎಲಿಮಿನೇಟ್ ಮಾಡ್ತಾ ಹೋಗ್ತೇವೆ. ಸೊ ಡೆಬಿಟ್ ಸೈಡ್ ಬಂದಿರುವಂತಹ ಎಂಟ್ರೀಸ್ಗೆ ಕ್ರೆಡಿಟ್ ಸೈಡ್ ಲೋಡಿಂಗ್ ಅನ್ನ ನಾವು ಎಲಿಮಿನೇಟ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಬಂದಿರೋ ಎಂಟ್ರಿಗೆ ಡೆಬಿಟ್ ಸೈಡ್ಗೆ ಲೋಡಿಂಗ್ ಅನ್ನ ಎಲಿಮಿನೇಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅವರ್ ಬ್ರಾಂಚ್ ಅಕೌಂಟ್ ಫಾರ್ಮ್ಯಾಟ್ ಇನ್ ಕೇಸ್ ಆಫ್ ಗೂಡ್ಸ್ ಸಪ್ಲೈಡ್ ಬೈ ಹೆಡ್ ಆಫೀಸ್ ಆನ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಮೇಲೆ ಯಾವಾಗ ಗೂಡ್ಸ್ ಸೆಂಡ್ ಆಗತ್ತೆ ಅವಾಗ ನಾವು ಈ ರೀತಿ ಲೋಡಿಂಗ್ ಅನ್ನ ತೆಗಿಬೇಕಾಗತ್ತೆ. ಓಕೆ, ಸೊ ಲೆಟ್ ಅಸ್ ಮೂವ್ ಫಾರ್ವರ್ಡ್ ಅಂಡ್ ಸಿ ದಿ ರಿಲೇಟಿಂಗ್ ಟು ಲೋಡಿಂಗ್. ಲೋಡಿಂಗ್ ಕ್ಯಾಲ್ಕುಲೇಷನ್ ಹೇಗಾಗತ್ತೆ, ಯಾಕಂತಂದ್ರೆ ಪರ್ಸೆಂಟೇಜ್ ಸೇಲ್ಸ್ ಮೇಲೆ ಕೊಟ್ಟಿರ್ತಾರೆ, ಇಲ್ಲ ಕಾಸ್ಟ್ ಮೇಲೆ ಕೊಟ್ಟಿರ್ತಾರೆ. ಸೊ ನಮಗೆ ಸೇಲ್ಸ್ ಮೇಲೆ ಕೊಟ್ಟಾಗ ಅವೈಲೇಬಲ್ ಇನ್ಫಾರ್ಮೇಶನ್ ಕಾಸ್ಟ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಅದಕ್ಕೆ ಹೇಗೆ ಈಕ್ವಲೆಂಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಸೊ ಈಗ 1/8 ಅಥವಾ 12.5% ಆನ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಅಂದಾಗ ಅದು 1/7 ಆನ್ ಕಾಸ್ಟ್ ಪ್ರೈಸ್ಗೆ ಈಕ್ವಲ್ ಆಗಿರುತ್ತೆ. 1/6 on selling price is equal to 1/5 on cost price. 1/5 on selling price is equal to 1/4 on cost price. Then 1/4 on selling price is equal to 1/3 on cost price. 1/3 on selling price is equal to 1/2, that is half of cost price. 1/2 on selling price is equal to 100% on cost price. ಇದಿಷ್ಟು ನಮ್ಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ಅನ್ನ ಅಥವಾ ಈ ಲೋಡಿಂಗ್ ಪಾರ್ಟ್ ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್ ಮೇಲೆ ಪರ್ಸೆಂಟೇಜ್ ಕೊಟ್ಟಾದಾಗ ಅದರ ಇನ್ಫಾರ್ಮೇಶನ್ ಕಾಸ್ಟ್ ಮೇಲೆ ನಮ್ಗೆ ಅವೈಲೇಬಲ್ ಇದ್ದಾಗ ಅದು ಈಕ್ವಲೆಂಟ್ ಎಷ್ಟಾಗತ್ತೆ ಅನ್ನೋದು ನಮ್ಗೆ ಇಷ್ಟು ನಾವು ನೆನಪಿಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್ and take up a problem. X Company Limited, Gulbarga, has a branch at Bijapur. The goods are invoiced to the branch at 20% profit on sales. Okay, so head office in the branch goods 20% profit mele kalisidire. The branch has been instructed to send all cash received to the head office daily and all its expenses are paid by the head office. ಸೊ ಏನ್ ಕ್ಯಾಶ್ ರಿಸೀವ್ ಆಗ್ತಾ ಇರುತ್ತೆ ಬ್ರಾಂಚ್ ಅಲ್ಲಿ ಅದು ಡೈಲಿ ಬೇಸಿಸ್ ಮೇಲೆ ಹೆಡ್ ಆಫೀಸ್ಗೆ ತಲುಪ್ತಿರ್ಬೇಕು. ಹಾಗೆ ಬ್ರಾಂಚ್ ಅಲ್ಲಿ ಏನೇ ಎಕ್ಸ್ಪೆನ್ಸಸ್ ಆದ್ರೂ ಅದು ಹೆಡ್ ಆಫೀಸ್ ಕಳಿಸ್ತಾ ಇರುತ್ತೆ. ದ ಫಾಲೋಯಿಂಗ್ ಇಸ್ ದಿ ಸಮ್ಮರಿ ಆಫ್ ಟ್ರಾನ್ಸಾಕ್ಷನ್ಸ್ ಅಟ್ ದಿ ಅಬೌವ್ ಫಾರ್ ದಿ ಇಯರ್ 2020. ಓಕೆ, ಸೊ 2020 ಅಲ್ಲಿ ಆಗಿರುವಂತಹ ಕೆಲವೊಂದು ಸಮ್ಮರಿ ಆಫ್ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಬ್ರಾಂಚ್ ಸ್ಟಾಕ್ ಆನ್ 1/1/2020 ಅಟ್ ಇನ್ವಾಯ್ಸ್ ಪ್ರೈಸ್ 10,000. ಓಕೆ, ಸೊ ಬ್ರಾಂಚ್ ಅಲ್ಲಿ ಓಪನಿಂಗ್ ಸ್ಟಾಕ್ ಇನ್ಫಾರ್ಮೇಶನ್ ಇದು, ಇಟ್ ಇಸ್ 10,000. ಸೊ ಬ್ರಾಂಚ್ ಡೆಟರ್ಸ್ on 1/1/2020, so this is opening debtors, we have 4,000. Then branch petty cash 1/1/2020 is 100, andre opening petty cash is 100. Then we have goods sent to branch at invoice price 50,000. Okay, so 50,000 goods hogide. Then expenses paid by head office. So expenses ಕೆಲವೊಂದು expenses ಅನ್ನ head office ಕೊಟ್ಟಿದೆ. So relating to that we have the information here. Salary ಗೆ 12,000, then stationery 1,500, petty cash 700, rent 3,000, total 17,200 ಅನ್ನ ಕಳಿಸಿದ್ದಾರೆ. Then goods returned to head office at invoice price. Okay, so branch ಕೆಲವೊಂದು ಗೂಡ್ಸ್ ಅನ್ನ ಹೆಡ್ ಆಫೀಸ್ಗೆ ರಿಟರ್ನ್ ಮಾಡಿದೆ 1,000. Then cash sales is 29,300, credit sales is 35,000, cash received from customers is 30,000,
ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ಸ್ ಇಸ್ 2500 ಅಂದ್ರೆ ಬ್ರಾಂಚಿಗೆ ಬಂದಿದೆ ಈ ಗೂಡ್ಸ್. ಸೊ ಹೇಗೆ ಬ್ರಾಂಚ್ ಗೂಡ್ಸ್ ಅನ್ನ ಹೆಡ್ ಆಫೀಸ್ಗೆ ರಿಟರ್ನ್ ಮಾಡುತ್ತೆ, ಅದೇ ರೀತಿ ಕಸ್ಟಮರ್ಸ್ ತಗೊಂಡವರು ಬ್ರಾಂಚಿಗೆ ಗೂಡ್ಸ್ ಅನ್ನ ರಿಟರ್ನ್ ಮಾಡಿದ್ದಾರೆ 2500. ದೆನ್ ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ 1500. ಬ್ರಾಂಚ್ ಸ್ಟಾಕ್ ಆನ್ 31st December 2020 ಅಂದ್ರೆ this is the closing stock 12,500 ಇನ್ವಾಯ್ಸ್ ಪ್ರೈಸ್ ಮೇಲಿದೆ. ಬ್ರಾಂಚ್ ಪೆಟಿ ಕ್ಯಾಶ್ ಆನ್ 31st December 2020 is 200. ಸೊ ಇಲ್ಲಿ ನೋಡಿ ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿಲ್ಲ, ಅಂದ್ರೆ ನಾವು ಡೆಟಾರ್ಸ್ ಅಕೌಂಟ್ ಅನ್ನ ಇಲ್ಲಿ ರೆಡಿ ಮಾಡ್ಕೋಬೇಕು. ಅವರು ನಮ್ಗೆ ರೆಡಿ ಮಾಡ್ಕೊಳಕ್ ಹೇಳಿ ಬಿಡ್ಲಿ, ವಿ ಹ್ಯಾವ್ ಟು ಪ್ರಿಪೇರ್ ಡೆಟಾರ್ಸ್ ಅಕೌಂಟ್, ಪೆಟಿ ಕ್ಯಾಶ್ ಅಕೌಂಟ್. ಅಂದ್ರೆ ನಾವು ನಮ್ಮ ಆನ್ಸರ್ ಅನ್ನ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಇದು ಒಂದು ದಾರಿ. ಓಕೆ, ಸೊ ಇಲ್ಲಿ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿಲ್ಲ, ಹಾಗಾಗಿ ನಾವು ಇಲ್ಲಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಲೇಬೇಕು. From the above, prepare the branch account and branch debtors account in the books of the head office. Okay, so with this information, we need to prepare branch account. ಅದರ ಜೊತೆಗೆ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅನ್ನು ಕೂಡ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈಗ ಬರೀ ಬ್ರಾಂಚ್ ಅಕೌಂಟ್ ರೆಡಿ ಮಾಡಿ ಅಂದ್ರೂ ಕೂಡ ನಾವು ಬ್ರಾಂಚ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡಲೇಬೇಕು. ಯಾಕೆಂತಂದ್ರೆ ಕ್ಲೋಸಿಂಗ್ ಡೆಟರ್ಸ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. Okay, so let us proceed and prepare Bijapur branch account in the books of head office. So head office accounts alli ನಾವು Bijapur branch account ಅನ್ನ ಓಪನ್ ಮಾಡ್ತಾ ಇದ್ದೇವೆ. So first debit side, pass all the entries, opening entries. Okay, ಎಲ್ಲ opening entries ಅನ್ನ ನಾವಿಲ್ಲಿ ಪಾಸ್ ಮಾಡ್ಕೊಂತ ಹೋಗೋಣ. Okay, so to stock. So this is on 1/1/2020. Okay, so opening stock is 10,000. So ನೋಡಿ, ಇದು ಇನ್ವಾಯ್ಸ್ ಪ್ರೈಸ್ ಇದೆ, ಹಾಗಾಗಿ ನಾವು ಇದರ ಮೇಲೆ ಎಲ್ಲ ಲೋಡಿಂಗ್ ತೆಗಿಬೇಕಾಗುತ್ತೆ ಆಮೇಲೆ. Then to debtors. So again this is on 1/1/2020. So debtors is 4,000. Then next we have petty cash. So to opening petty cash. So this is again 1/1/2020. It is 100. Okay, so these are the opening. ಇದಾದ್ಮೇಲೆ goods sent to branch, ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಕಳಿಸಿರುವಂತದ್ದನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಇದು ಕೂಡ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಕೊಟ್ಟಿದ್ದಿದೆ. To goods sent to branch. Okay, so it is 50,000. Okay, 50,000 goods ಕಳಿಸಿದ್ದಿದೆ, ವರ್ತ್ ಗೂಡ್ಸ್. ಇದರ ಜೊತೆಗೆ ಎಕ್ಸ್ಪೆನ್ಸಸ್ ಸಲುವಾಗಿ ಕ್ಯಾಶ್ ಅನ್ನು ಕೂಡ ಹೆಡ್ ಆಫೀಸ್ ರೆಮಿಟ್ ಮಾಡಿದೆ. So to cash or bank account, ಒಂದ್ಸತಿ if you use cash then go on writing cash. If you use bank you can go on writing bank. So ಅದು ಯೂಶಲಿ ಕಂಪನೀಸ್ ಹೆಡ್ ಆಫೀಸ್ ಅಲ್ಲಿ ಎಲ್ಲ ಏನಾಗ್ತಾ ಇರುತ್ತೆ, they usually transact through bank accounts. So to bank, salary ಕೊಟ್ಟಿದ್ದಾರೆ, salary it is 12,000. Then next, for after salary, the amount sent is for rent. So rent is 3,000. So let us write 3,000 here. Then next is for stationery. Stationery is 1,500. Then we have petty cash. So petty cash ಸಲುವಾಗಿ ಕೊಟ್ಟಿರುವಂತ amount, petty cash is 700. Okay, so we are going to write the total of this. So the total of this will be 17,200. Okay, so this is relating to cash sent. So this start mele. Next let us go to the credit side. So by bank, this is for cash received from branch, cash received. Okay, so cash receive ಆಗಿರೋದು ಒಂದು cash sales ಇಂದ. So cash sales is 29,300. Then
ಇಲ್ಲಿ ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಬರೆಯಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಕ್ರೆಡಿಟ್ ಸೇಲ್ಸ್ ಅಲ್ಲಿ ಇಷ್ಟು ದುಡ್ಡು ನಮ್ಗೆ ಅಲ್ಲಿಂದ ಬಂದಿಲ್ಲ. ವಿ ಹ್ಯಾವ್ ಟು ರೈಟ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್. Okay, so cash collected from debtors is 30,000. ಹಾಗಾದ್ರೆ ಈ ಕ್ರೆಡಿಟ್ ಸೇಲ್ಸ್ 35,000 ಎಲ್ಲಿ ಬರುತ್ತೆ? ಅದು ಡೆಟಾರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಡೋಂಟ್ ರೈಟ್ ಹಿಯರ್ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಅದು ಕ್ರೆಡಿಟ್ ಬೇಸಿಸ್ ಮೇಲೆ ಆಗಿರುವಂಥದ್ದು. ಅಲ್ಲಿಂದ ನಮ್ಗೆ ಅಮೌಂಟ್ ಎಷ್ಟು ಬಂದಿದೆ? 30,000 ಅಷ್ಟೇ ಬಂದಿದೆ. ಸೊ ದ ಟೋಟಲ್ ಅಮೌಂಟ್ ಹಿಯರ್ ಇಸ್ 59,300. Okay, now let us go to the next entry. Buy goods sent to branch. This is for goods returned from branch. Okay, returns from branch goods na return ಮಾಡಿದೆ. So goods ಅಥವಾ returns from branch ಅಂತ ಬರೆದ್ಬಿಡಿ. returns from branch. Okay, so the goods returned from branch is 1,000. Then next we have to write the closing stock, closing debtors, closing petty cash na now entry ಮಾಡೋಣ. So by closing ಅಥವಾ by stock ಅಂತ ಬರೆದು you can write the date. So we will follow the same format. By stock 31st December 2020. So closing stock is 12,500. It's given. So idu kuda invoice price ide. Then we have by debtors. Debtors 31st December 2020. Closing debtors kottilla. So hagagi we need to prepare debtors account. So let us prepare branch debtors account. Okay, so we'll have 4 columns. Debit side, to balance brought down. So to balance brought down is 4,000. Okay, ಈಗ ಇದರ ಜೊತೆಗೆ to credit sales. So credit sales ಇಲ್ಲಿ ಬರುತ್ತೆ. So credit sales 35,000. Okay. So next we have customers goods ಅನ್ನ ರಿಟರ್ನ್ ಮಾಡಿದ್ದಾರೆ ಬ್ರಾಂಚ್ ಗೆ, that is 2,500. ಸೊ ಆ ರಿಟರ್ನ್ಸ್ ಇಲ್ಲಿ ಬರುತ್ತೆ. ಕಸ್ಟಮರ್ಸ್ ಬ್ರಾಂಚ್ ಗೆ ರಿಟರ್ನ್ ಮಾಡಿದ್ದು ಡೆಟಾರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ. ಬ್ರಾಂಚ್ ಗೂಡ್ಸ್ ಅನ್ನ ರಿಟರ್ನ್ ಮಾಡಿದ್ದು ಹೆಡ್ ಆಫೀಸ್ ಗೆ ಬ್ರಾಂಚ್ ಅಕೌಂಟ್ ಅಲ್ಲಿ ಬರುತ್ತೆ. ಓಕೆ, 2 ರಿಟರ್ನ್ಸ್. ಸೊ ದಟ್ ಈಸ್ 2,500. Then by bank. So this is for cash received. So cash received is 30,000. Then discount ide problem alli. So ಈ discount head office branch ಗೆ ಕೊಡಲ್ಲ, branch customers ಗೆ ಕೊಡುತ್ತೆ. So 1,500. So even ಇಲ್ಲಿ bad debts ಏನಾದರೂ ಬಂತಂದ್ರೂ ಅದು ಇಲ್ಲೇ ಬರುತ್ತೆ. Okay, so 1,500. So let us take the total. So ಇಲ್ಲಿ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕಾಗಿದೆ. By balance carried down. So this will be the balancing figure. Okay, so let us take the total. That will be 39,000. So illu 39,000 ಬರೆದು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನು ಫೈಂಡ್ ಔಟ್ ಮಾಡಿ. That will be our closing debtors. So 39,000 minus 34,000 will give us 5,000. Okay, so 5,000 is the closing debtors. This we will enter here. 5,000. Now by petty cash 31st December 2020. So petty cash closing ಕೊಟ್ಟಿದ್ದಾರೆ and that is 200.
ಓಕೆ, ಸೊ ದೀಸ್ ಆರ್ ದಿ ಎಂಟ್ರೀಸ್. ಈಗ ಇನ್ವಾಯ್ಸ್ ಪ್ರೈಸ್ ಮೇಲೆ ಏನು ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ, ಮತ್ತು ಗೂಡ್ಸ್ ರಿಟರ್ನ್ಡ್ ಇದೆ, ಗೂಡ್ಸ್ ಸೆಂಟ್ ಇದೆ, ಅದರ ಮೇಲಿನ ಲೋಡಿಂಗನ್ನು ಎಲಿಮಿನೇಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಸ್ಟಾರ್ಟ್ ವಿತ್ ದಿ ಓಪನಿಂಗ್ ಸ್ಟಾಕ್. ಟು ಓಪನಿಂಗ್ ಸ್ಟಾಕ್ 10,000. ಓಕೆ, ಏನು ಹೇಳಿದ್ದಾರೆ? 20% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ, ಅಂದರೆ ಸೆಲ್ಲಿಂಗ್ ಪ್ರೈಸ್ ಅಂತ. ಇನ್ವಾಯ್ಸ್ ಪ್ರೈಸ್ ಮೇಲೆ 20%. ಸೊ ಇನ್ವಾಯ್ಸ್ ಪ್ರೈಸೇ ಇದೆ, ನಮ್ಗೆ ಇಲ್ಲೇನು ಕೊಡೋದು ಕಾಸ್ಟ್ ಕೊಟ್ಟು ಪ್ರೈಸ್ ಕೊಟ್ಟು ಪರ್ಸೆಂಟೇಜ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ಕೊಟ್ಟಿದ್ದಿದ್ರೆ ನಾವು ಜಸ್ಟ್ ಏನು ಅದನ್ನ ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್ ಅನ್ನ ನೋಡಿದ್ವಿ, ಅದನ್ನ ನೆನಪಿಟ್ಕೋಬೇಕಾಗತ್ತೆ. ಆದರೆ ಕೊಟ್ಟಿರೋದು ಇನ್ವಾಯ್ಸ್ ಪ್ರೈಸ್, ಪರ್ಸೆಂಟೇಜು ಇನ್ವಾಯ್ಸ್ ಪ್ರೈಸ್ ಮೇಲೆ ಕೊಟ್ಟಿದಾಗ ವಿ ಹ್ಯಾವ್ ಟು ಡೈರೆಕ್ಟ್ಲಿ ಟೇಕ್ ದಿ ಪರ್ಸೆಂಟೇಜ್. ಓಕೆ, ಸೊ ಬೈ ಸ್ಟಾಕ್ ರಿಸರ್ವ್. ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕಿಗೆ ನಾವು ಸ್ಟಾಕ್ ರಿಸರ್ವ್ ಅಂತ ಯೂಸ್ ಮಾಡ್ತೀವಿ. ಸ್ಟಾಕ್ ರಿಸರ್ವ್. Okay, so this is loading on opening stock. This is loading on opening stock. Okay, so opening stock is 10,000. 10,000 ಮೇಲೆ 20% ಅಂದ್ರೆ it is 2,000. Okay. Okay. Then next, ಗೂಡ್ಸ್ ಸೆಂಟ್ ಟು ಬ್ರಾಂಚ್ 50,000 ಇದೆ, ಅದರ ಮೇಲೆ ಲೋಡಿಂಗ್ ಅನ್ನ ತೆಗಿಬೇಕು. ಸೊ ರಿವರ್ಸ್ ಈ ಕಡೆ ಎಂಟ್ರಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ದಿಸ್ ಇಸ್ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್. ಓಕೆ, ಸೊ ಗೂಡ್ಸ್ ಸೆಂಟ್ ಇಸ್ 50,000. 50,000 ಮೇಲೆ 20% ಅಂದಾಗ ಇಟ್ ಈಸ್ 10,000. ಸೊ ಡೆಬಿಟ್ ಸೈಡ್ ಮೇಲೆ ಬಂದಿರೋಂಥ ಎರಡು ಎಂಟ್ರಿಗೆ ನಾವು ಕ್ರೆಡಿಟ್ ಸೈಡ್ ಅನ್ನ ಲೋಡಿಂಗ್ ಎಲಿಮಿನೇಟ್ ಮಾಡಿದ್ವಿ. ಈಗ ಕ್ರೆಡಿಟ್ ಸೈಡ್ ಅಲ್ಲೂ ಎರಡು ಎಂಟ್ರಿ ಇದೆ, ಅದರದ್ದು ಲೋಡಿಂಗ್ ಅನ್ನ ನಾವು ಡೆಬಿಟ್ ಸೈಡ್ ಎಂಟ್ರಿ ಕೊಟ್ಟು ಎಲಿಮಿನೇಟ್ ಮಾಡೋಣ. ಸೊ ಟು, ಫಸ್ಟ್ ಒನ್ ಇಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ದಿಸ್ ಇಸ್ ಗೂಡ್ಸ್ ರಿಟರ್ನ್. ಓಕೆ, ಸೊ ಅದಕ್ಕೆ ಎಂಟ್ರಿನ ನಾವು ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. So loading on returns. Loading on returns. So goods sent returned is 1,000. 1,000 ಮೇಲೆ 20% ಅಂದ್ರೆ 200. Okay, 200 is loading part. Okay, ಇದನ್ನ ನಾವು ಎಲಿಮಿನೇಟ್ ಮಾಡ್ತೀವಿ. ನೆಕ್ಸ್ಟ್ is closing stock. Closing, opening ಮತ್ತೆ closing stock ಗೆ ನಾವು ಸ್ಟಾಕ್ ರಿಸರ್ವ್ ಅಂತ ಯೂಸ್ ಮಾಡಬೇಕು. So stock reserve. So stock reserve, this is loading on closing stock. Loading on closing stock. So closing stock is how much? 12,500. 12,500 ಮೇಲೆ 20% andre it is 2,500. Okay, now let us take the total. ಕ್ರೆಡಿಟ್ ಸೈಡ್ ಜಾಸ್ತಿ ಇತ್ತು ಅಂತಂದ್ರೆ ಇಟ್ ಈಸ್ ಪ್ರಾಫಿಟ್, ಡೆಬಿಟ್ ಸೈಡ್ ಜಾಸ್ತಿ ಇತ್ತು ಅಂತಂದ್ರೆ ಇಟ್ ಈಸ್ ಲಾಸ್. ಬಟ್ ಹಿಯರ್ ಇಟ್ ಈಸ್ ಪ್ರಾಫಿಟ್ ಆಸ್ ದಿ ಕ್ರೆಡಿಟ್ ಸೈಡ್ ಇಸ್ ಗ್ರೇಟರ್ 90,000. ಓಕೆ, ಸೊ 90,000 ಅಂತಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಪ್ರಾಫಿಟ್ ಇರುತ್ತೆ. ಸೊ ಈ ಪ್ರಾಫಿಟ್ ಅನ್ನ ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟು ಜನರಲ್ profit and loss account. Okay, so profit transferred. Okay, so 90,000 ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? That will be our profit. So balancing figure is 6,000. So 6,000 is the profit which we calculated by preparing branch account. And to prepare branch account, we also prepared debtors account because closing debtors was not given. Okay, so in the next session, we shall discuss the next method of branch accounting, that is stock and debtors system. Thank you.